ನಮಸ್ಕಾರ ವೀಕ್ಷಕರೇ, ಇದು ಸವಿರುಚಿಯ ಸೊಬಗು. ನಾವಿವತ್ತಿನ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ಸಜ್ಜಕದ ಹೋಳಿಗೆ ರೆಸಿಪಿ ಮಾಡತ್ತೀವಿ. ಈ ಸಜ್ಜಕದ ಹೋಳಿಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಕೆಲವೊಂದಿಷ್ಟು ಒಕೇಶನ್ಯಾಗ ಭಾಳ ಸ್ಪೆಷಲ್. ಯಾವ್ಯಾವ ಒಕೇಶನ್ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಹಂಗೆ ಇದಕ್ಕೆ ಸಕ್ಕರೆ ಪಾಕ ಮತ್ತು ತುಪ್ಪ ಹಾಲು ಹಾಕೊಂಡು ತಿಂದ್ರೆ ಇದು ಮಸ್ತ್ ಟೇಸ್ಟನ್ನು ಬರ್ತಿರ್ತೈತಿ. ಅದನ್ನು ನಿಮ್ಮ ಮುಂದೆ ಮಾಡಿ ತೋರ್ಸತ್ತೀವಿ ಸಜ್ಜಕದ ಹೋಳಿಗೆ. ಅದಕ್ಕೂ ಮುಂಚೆ ಇಲ್ಲಿ ನೋಡ್ರಿ, ತಾವಿಲ್ಲಿ ನೋಡ್ಬೋದು ನಮ್ಮ ಲಾಸ್ಟ್ ವಿಡಿಯೋಕ್ಕೆ ಜನಸಾಮಾನ್ಯರು ಕೊಟ್ಟಂತಹ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ತೋರ್ಸಾತೀನಿ. ವಾಸುಕಿ ಅವರು ಹೇಳಿದ್ದರು ನಮ್ಮ ಸಜ್ಜೆ ರೊಟ್ಟಿ ಮತ್ತು ಶೇಂಗಾ ಹೋಳಿಗೆ ರೆಸಿಪಿ ಮಾಡಿದ್ರು, ಚಲೋ ಬಂದಾವಂತ. ಆಮೇಲೆ ದಮಣ್ಣಿಂದ ಮಾಧುರಿ ದೀಕ್ಷಿತ್ ಅವರು ಶುಭ ಕೋರಿ ಎಲ್ಲ ಅಡುಗೆ ಸೂಪರ್ ಅಂತ ಹೇಳ್ತಾರೆ. ಇವರು ಕೂಡ ಹಾಗೆ ಸಪೋರ್ಟ್ ಮಾಡ್ತಾರೆ, ಧನ್ಯವಾದಗಳು. ಆಮೇಲೆ ದರ್ಶನ್ ಬಿ ಅಕ್ಕಿ ಅವರು ನಮ್ಮ ಸಾಂಪ್ರದಾಯಿಕ ಅಡುಗೆಗಳನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ, ಧನ್ಯವಾದಗಳು. ನೀವು ಕೂಡ ಇದೇ ರೀತಿ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಈಗ ಸಜ್ಜಕದ ಹೋಳಿಗೆ ಮಾಡೋಣ ಬರ್ರಿ, ಮುಂದೆ ವಿಡಿಯೋದಾಗ ಹೋಗೋಣ. ಫಸ್ಟಿಗೆ ನಾವಿಲ್ಲಿ 1 ಕಪ್ ಗೋಧಿ ಹಿಟ್ಟು ತೊಗೊಂಡಿವಿ. ಆಮೇಲೆ ಏಲಕ್ಕಿ ತೊಗೊಂಡಿವಿ. ಕಂಪ್ಲೀಟ್ ಮೆಜರ್ಮೆಂಟ್ಸ್ಗಳಿಗೋಸ್ಕರ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಒಂದ್ಸಲಿ. ಇಲ್ಲೇ ನಾವು ಜಾಜಿಕಾಯಿ ತೊಗೊಂಡಿವಿ. ಆಮೇಲೆ ಇಲ್ಲಿ ನೋಡ್ಬೋದು 1 ಕಪ್ ರವೆ, ದಪ್ಪ ರವೆ ಐತಿ, ಕೇಸರಿ ರವೆ. ತೆಗೆದುಕೊಂಡಂತಹ ಜಾಜಿಕಾಯಿ ಇರ್ತೈತಿರಲ್ಲ, ಆ ಜಾಜಿಕಾಯಿನ ನೀವು ಅರ್ಧ ಅಷ್ಟು ತುರ್ದ್ಕೊಂಡು ಇಟ್ಕೊರಿ. ಆಮೇಲೆ ಕೊಬ್ಬರಿ ತುರಿ ನೀವು ಎಷ್ಟು ಬೇಕು ಅಷ್ಟು ಕೊಬ್ಬರಿ ತುರಿಯನ್ನು ಹಾಕ್ಬೋದು. ಒಣ ಕೊಬ್ಬರಿ ಎರೆ ತೊಗೋಬೋದು, ಇಲ್ಲಾಂದ್ರೆ ಹಸಿ ಕೊಬ್ಬರಿ ಎರೆ ತೊಗೋಬೋದು. ಕೊಬ್ಬರಿಯನ್ನು ತುರಿದು ಈ ಒಂದು ಜಾಜಿಕಾಯಿನಲ್ಲಿ ನಾವು ಸೇರಿಸ್ಕೊಳತ್ತೀವಿ. ಆಮೇಲೆ 1 ಟೇಬಲ್ ಸ್ಪೂನ್ ಗಸಗಸಿಯನ್ನು ತೊಗೊಂಡಿವಿ. ಗಸಗಸಿಯನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಟಪಟ ಅಂತವ್ರಿ ಗಸಗಸಿ, ಅಲ್ಲಿ ತನಕ ನೀವು ಅದನ್ನು ಫ್ರೈ ಮಾಡ್ಕೊರಿ. ಆಮೇಲೆ ಇಲ್ಲಿ ಒಂದು ಪಾತ್ರೆದಾಗ 2.5 ಕಪ್ ನೀರು ಹಾಕೊಳತ್ತೀವಿ. 2.5 ಕಪ್ ನೀರಾಗ ನಾವು ಬೆಲ್ಲ ತೊಗೊಂಡಿವಿ. ಬೆಲ್ಲ ನೀವು ಭಾಳ ತಿನ್ನೋರಿದ್ರೆ 2 ಕಪ್ ಕರೆಕ್ಟ್ ತೊಗೊರಿ. ನಾವು ಸ್ವೀಟ್ ಕಡಿಮೆ ತಿಂತೀವಿ ಅಂತೇಳಿ 1 ಕಪ್ ಬೆಲ್ಲ ತೊಗೊಂಡಿವಿ. ಆಮೇಲೆ ಇಲ್ಲಿ ನಾವು ಕೇಸರಿ ರವೆ ಅಥವಾ ದಪ್ಪ ರವೆ ಅಂತೀವಲ್ಲ, ಅದನ್ನು ನಾವು ತೊಗೊಂಡಿವಿ. ನೀವು ಸದಕಿನಕ್ಕಿ ರವಾನು ತೊಗೋಬೋದು, ಅದನ್ನಿಲ್ಲಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಈ ಕಡೆ ಬೆಲ್ಲ ಕುದಿಯಕ್ಕೆ ಇಟ್ಟಿವಿ, ತಾವು ನೋಡ್ಬೋದು ಬೆಲ್ಲ ಕುದಿಯತೈತಿ. ಇದು ಕಂಪ್ಲೀಟಾಗಿ ಕುದಿತನ ನೀವು ಕುದಿಸ್ಬೇಕು. ಬೆಲ್ಲ ನೀರಾಗ ಸಂಪೂರ್ಣವಾಗಿ ಕರಿಗಿ ಹೋಗಬೇಕು. ಬೆಲ್ಲ ಕರಗಿದ ಮೇಲೆ ಒಂದು ಸಾಣಿಗೆ ತಗೊಂಡ ಅದನ್ನು ನೀವು ಸೋಸಬೇಕು. ಬೆಲ್ಲದೊಳಗೆ ಸ್ವಲ್ಪ ಕಸಾದು ಏನರ ಇದ್ರೆ ಹೋಗುತ್ತಾ. ಆಮೇಲೆ ಒಂದು ಪಾತ್ರೆದಾಗ ನಾವು ಸೋಸ್ಕೊಂಡಿವಿ. ಅದಕ್ಕೀಗ ನಾವೇನು ಹುರಿದಿಟ್ಟಿರ್ತೀವಲ್ಲ ರವೆ, ಆ ರವೆ ಸೇರಿಸ್ಕೋತ ಒಂದು ಕೈಯಿಂದ ಸೇರ್ಸತ್ತಿದ್ರೆ ಇನ್ನೊಂದು ಕೈಯಿಂದ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ತಾವು ವಿಡಿಯೋದಾಗ ನೋಡ್ಬೋದು ಕುದಿಯತೈತಿ. ಅದು ಕುದಿಯುವಾಗಣ ನಾವು ಗಸಗಸಿ ತೊಗೊಂಡಿರ್ತೀವಲ್ಲ, ಫ್ರೈ ಮಾಡಿ ಇಟ್ಕೊಂಡಿದ್ದು ಗಸಗಸಿ, ಆಮೇಲೆ ಕೊಬ್ಬರಿ ತುರಿ ಮತ್ತು ತುರಿದುಕೊಂಡಂತಹ ಜಾಜಿಕಾಯಿ ಇರ್ತೈತಲ್ಲ, ಅರ್ಧ ಜಾಜಿಕಾಯಿ ತೊಗೊಂಡಿವಿ. ಆಮೇಲೆ ನಾವು ಏಲಕ್ಕಿಯನ್ನು ಸ್ವಲ್ಪ ಸಕ್ಕರೆಯೊಂದಿಗೆ ಪುಡಿ ಮಾಡಿ ಪೌಡರ್ ಮಾಡಿ ಇಲ್ಲಿ ಹಾಕಿದ್ದೀವಿ. ಏಲಕ್ಕಿ ತೊಗೊಂಡಿರ್ತೀವಲ್ಲ, ಫಸ್ಟಿಗೆ ಏನು ತೋರಿಸಿದ್ವಿ ಅದನ್ನು ಸ್ವಲ್ಪ ಸಕ್ಕರೆ ತೊಗೊಂಡು ಅದನ್ನು ಪೌಡರ್ ಮಾಡಿ ನೀವು ಇಲ್ಲಿ ಸೇರಿಸ್ಕೊಳ್ಬೇಕಾಗ್ತೈತಿ. ಈಗ ಕಂಪ್ಲೀಟಾಗಿ ಮಿಕ್ಸ್ ಮಾಡಿರಿ. ಈಗ ನೋಡ್ರಿ ರೆಡಿ ಆಗೈತಿ. ಇದು ರೆಡಿ ಆದ್ಮೇಲೆ ನೀವು ಇದನ್ನ ಕಂಪ್ಲೀಟಾಗಿ ಆರುತನ ಬಿಡಬೇಕು. ಚೆನ್ನಾಗೆಲ್ಲ ತಿರುವಾಡಿ ಆರಕ್ಕೆ ಬಿಟ್ಬಿಡ್ರಿ. ಈ ಕಡೆ ಗೋಧಿ ಹಿಟ್ಟು ತೊಗೊಂಡಿವಿ. ಸ್ವಲ್ಪ ಚಿಟಿಗೆಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ನೀವು ನಾದ್ಕೊಳ್ಬೇಕಾಕತಿ. ಇದನ್ನ ನೀವು ಚಪಾತಿ ಹಿಟ್ಟಿನ್ಕಿಂತ ಸ್ವಲ್ಪ ಮಿದುವಾಗಿ ನಾದ್ಕೊಂಡ ಇಟ್ಕೊಂಡ್ಬಿಡ್ರಿ. ಈಗ ನೋಡ್ರಿ, ನಾವು ಸಜ್ಜಕ ಮಾಡ್ಕೊಂಡಿದ್ದೀವಿ, ಅದು ಆ ರೀತಿ ಅದನ್ನು ನಾವು ಮತ್ತೊಂದು ಸಲ ತಿರುವಾಡಿ ಕೈಲಿ ನಾದತ್ತೀವಿ. ಈಗ ಅದರಲ್ಲೇ ಉಂಡೆ ಮಾಡ್ಕೊಳ್ಬೇಕು. ಈ ರೀತಿ ಸ್ವಲ್ಪ ದೊಡ್ಡನ ಮಾಡ್ಕೊರಿ. ತಾವು ನೋಡ್ಬೋದು ವಿಡಿಯೋದಾಗ ಯಾವ ರೀತಿ ತೋರ್ಸತ್ತೀವಿ. ಈಗ ಆ ಗೋಧಿ ಹಿಟ್ಟನ್ನು ನೆನೆದಿರ್ತೈತಿ, ಅದನ್ನು ಮತ್ತೊಮ್ಮೆ ಮಿದ್ದುಕೊಂಡು ಅದರಲ್ಲೇ ನಾವೀಗ ಉಳ್ಳಿ ತಯಾರಿಸ್ಕೊಳ್ಬೇಕು. ಅದನ್ನು ನಿಮ್ಗೆ ತೋರಿಸ್ತೀವಿ. ಈಗ ನೋಡ್ರಿ ಮಿದು ಆಗೈತಿ ಹಿಟ್ಟು, ಇಷ್ಟ ಆದರೆ ಸಾಕು. ಗೋಧಿ ಹಿಟ್ಟಿಂದು ಒಂದು ಉಳ್ಳಿ ತಗೊಂಡು ಕೈಯಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ತಟ್ರಿ. ಈ ರೀತಿ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ನೀವು
ಸಜ್ಜಕದ ಉಂಡೆ ತುಂಬಾಕ ಗೋಧಿ ಹಿಟ್ಟಿನ ಕನಕದ ಉಳ್ಳೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರಂತ. ಈಗ ತಾವಿಲ್ಲಿ ನೋಡ್ಬೋದು ಸಜ್ಜಕದ ಹೂರ್ಣ ಯಾವ ರೀತಿ ತುಂಬ್ತಾ ಇದ್ದಾರಂತ. ಒಂದು ಕೈಯಿಂದ ಒತ್ತಿ ಆ ಕಡೆ ಕೈಯಿಂದ ತಿರುಗಿಸ್ಕೊತಾ ಹೋದ್ರೆ ಕಂಪ್ಲೀಟ್ ಆಗಿ ಕುಂತು ಈಗ ಒಂದು ಉಂಡೆ ರೆಡಿ ಆಯಿತು. ಚಪಾತಿ ರೀತಿ ಇದನ್ನು ನೀವು ತಯಾರು ಮಾಡ್ಕೋಬೇಕು. ಈಗ ಒಂದು ಹೋಳಿಗೆ ಮನೆ ಮೇಲೆ ನಾವು ತಗೊಂಡಿವಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಳ್ಬೇಕಾಕತಿ. ನೋಡ್ರಿ ಯಾವ ರೀತಿ ವಿಡಿಯೋದಾಗ ಆ ಒಂದು ಸಜ್ಜಕದ ಹೋಳಿಗೆಯನ್ನು ಲಟ್ಟಿಸತಾರಂತ. ನೀವು ಮತ್ತೊಂದ್ಸಲ ಎಣ್ಣೆ ಹಚ್ಕೊಂಡು ಇನ್ನೊಂದು ಸೈಡನ್ನು ಕೂಡ ತಾವು ಲಟ್ಟಿಸ್ಕೊಳ್ಬೇಕಾಕತಿ. ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ನೀವು ಲಟ್ಟಿಸ್ಕೊಳ್ಬೋದು, ಬಟ್ ಬಹಳ ದೊಡ್ಡ ಚಲೋ ಅನ್ಸಂಗಿಲ್ಲ, ಸ್ವಲ್ಪ ಸಣ್ಣ ಇರಲಿ. ಸಜ್ಜಕದ ಹೋಳಿಗೆಗೆ 1 ಕಪ್ ರವಾ ತೊಗೊಂಡಿರಂದ್ರೆ 2.5 ಕಪ್ ನೀರು ಸಾಕು. ಭಾಳ ಅಳಕಾದ್ರೆ ಹೋಳಿಗೆ ಬರಂಗಿಲ್ಲ. ಈಗ ನೋಡ್ರಿ ಬೇಸಾತೀವಿ, 2 ಸೈಡ್ ಕಂಪ್ಲೀಟ್ ಆಗಿ ಬೇಯಬೇಕು ಸಜ್ಜಕದ ಹೋಳಿಗೆ. ನೋಡ್ರಿ ರೆಡಿ ಆಗೈತಿ ಸಜ್ಜಕದ ಹೋಳಿಗೆ. ಈ ಕಡೆ ಇನ್ನೊಂದು ಸಜ್ಜಕದ ಹೋಳಿಗೆ ನಿಮ್ಗೆ ಮಾಡಿ ತೋರ್ಸಾತೀವಿ. ಈ ಸಜ್ಜಕದ ಹೂರ್ಣ ತುಂಬುದು ಇಲ್ಲಿ ಇಂಪಾರ್ಟೆಂಟ್ ಆಕೈತಿ. ಕರೆಕ್ಟಾಗಿ ತುಂಬಿ ಕ್ಲೋಸ್ ಮಾಡ್ರಿ ಅದನ್ನು. ಆಮೇಲೆ ಲಟ್ಸ್ಕೊಳ್ಳುವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಸ್ಕೊಳ್ಬೇಕಾಕತಿ. ಅದು ಎಲ್ಲರೇ ಸ್ವಲ್ಪ ಬಿಟ್ಟಿತ್ತು ಅಂದ್ರೆ ಅಲ್ಲಿ ನೀವು ಗೋಧಿ ಹಚ್ಚಿ ಲಟ್ಸ್ಕೊಳ್ಬೋದು. ಈಗ ನೋಡ್ರಿ ಆರಾಮ್ ಸೇರಿ ಲಟ್ಟಿಸಿದಾದ್ಮೇಲೆ ಹೆಂಗೆ ಬಿಟ್ಕೊಳತೈತಿ ಫ್ಯಾನ್ನಾಗಂತ. ಏನು ಕಷ್ಟ ಇಲ್ಲ, ಆರಾಮ್ ಸೇರಿ ನೀವು ಈ ವಿಡಿಯೋ ನೋಡಿ ಸಜ್ಜಕದ ಹೋಳಿಗೆ ಮಾಡ್ಕೊರಿ. ಈಗ ಅದು ಎಲ್ಲರಿ ನಡಬಾರ್ಕ ಬಿರುಕದು ಬಿಡ್ತು ಅಂದ್ರೆ ಅದಕ್ಕೆ ಭಾಳ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಸಜ್ಜಕದ ಹೋಳಿಗೆಗೆ ಸೈಡಿಂದ ಸ್ವಲ್ಪ ಲಟ್ಟಿಸಿ ಬಿಡ್ರಿ, ಅದು ಆರಾಮ ಸಪಾಟ್ ಆಕೈತಿ, ಬರಬರಿ ಆಕೈತಿ. ತಾವಿಲ್ಲಿ ನೋಡ್ಬೋದು. ಈಗ ನೋಡ್ರಿ ನೀವು ಬೇಯಿಸುವಾಗ ಸೈಡ್ ಸ್ವಲ್ಪ ಎಣ್ಣೆನೂ ಹಾಕೋಬೋದು ಬೇಕು ಅಂದ್ರೆ, ಇಲ್ಲ ಹಾಗೇನೆ ಬೇಯಿಸ್ಬೋದು. ಈಗ ನೋಡ್ರಿ ಯಾವ ರೀತಿ ಸಿದ್ಧವಾಗ್ಯಾವ ನಮ್ಮ ಸಜ್ಜಕದ ಹೋಳಿಗೆ. ಈ ಸಜ್ಜಕದ ಹೋಳಿಗೆ ತುಪ್ಪ ಮತ್ತು ಸಕ್ಕರೆ ಪಾಕ ಮತ್ತು ಹಾಲದು ತಗೊಂಡ ತಿನ್ನಾಕತ್ರ ಇದರ ಟೇಸ್ಟನ್ನು ಮಸ್ತ್ ಬರ್ತತಿ. ನಮ್ಮ ಕಡೆ ಮಂದಿ ಅಂತರೂ ಭಾಳ ಇಷ್ಟಪಟ್ಟ ತಿಂತಾರೆ. ನೀವು ಕೂಡ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಕದ ಹೋಳಿಗೆ ಮಾಡ್ಕೋರಿ. ವಿಡಿಯೋ ನೋಡಿದ್ದೀರಿ, ಇಷ್ಟ ಆಗೈತಿ ಅಂದ್ಕೊಂಡಿದ್ದೀವಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದು ಸವಿರುಚಿಯ ಸೊಬಗು. ಥ್ಯಾಂಕ್ ಯು ಫಾರ್ ವಾಚಿಂಗ್.